ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ಫಿನಿಟಿ ಬಿಲ್ಡರ್ಸ್ ಆ್ಯಂಡ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್. ಇವತ್ತಿನ ವಿಡಿಯೋ ಬಂದು ಗಂಗಾವತಿ ಕ್ಲೈಂಟ್ ಗ್ರೌಂಡ್ ಫ್ಲೋರ್ ಇಂಟೀರಿಯರ್. ಬನ್ನಿ ಫುಲ್ ವಿಡಿಯೋ ವಾಚ್ ಮಾಡೋಣ. ಈ ಕ್ಲೈಂಟ್ ಬಂದ್ಬಿಟ್ಟು ಮಹೇಶ್ ಸ್ವಾಮಿ ಸರ್ ಅಂತ ಹೇಳ್ಬಿಟ್ಟು ಇದು ನಾವು ಮಾಡಿರೋ ಪ್ರಾಜೆಕ್ಟ್ ಬಂದ್ಬಿಟ್ಟು ಗಂಗಾವತಿಯಲ್ಲಿ ವೀರಭದ್ರೇಶ್ವರ ಟ್ರಸ್ಟ್ ಎಕ್ಸಾಕ್ಟ್ ಬ್ಯಾಕ್ ಸೈಡ್ ಇರೋ ಮನೆ ಇದು. ಈ ನೀವು ಲಿವಿಂಗ್ ಏರಿಯಾದಲ್ಲಿ ನೋಡೋದಾದ್ರೆ ನಾವು 9x6 ಅಲ್ಲಿ ಮಾಡಿರೋ ಟಿವಿ ಯೂನಿಟ್. ನೀವು ಇಲ್ಲಿ ನೋಡೋದಾದ್ರೆ ಈ ಶೋನಿಂದ ಸೆಲ್ಸ್ ಏನಿದೆ ಅಲ್ವಾ, ಇದೆಲ್ಲ ನಮ್ಮ ಅಲ್ಯೂಮಿನಿಯಂ ಪ್ರೊವೈಡ್ ಮಾಡಿರೋದು. ಇದು ನಾವು ಲಿವಿಂಗ್ ಏರಿಯಾದಲ್ಲಿ ಮಾಡಿರೋ ಟಿವಿ ಯೂನಿಟ್. ಇದ್ರ ಸೈಜ್ ಬಂದ್ಬಿಟ್ಟು 9x6 ಫೀಟ್ ಅಲ್ಲಿ ಮಾಡಿರೋ ಟಿವಿ ಯೂನಿಟ್. ನೀವು ಇದನ್ನ ನೋಡೋದಾದ್ರೆ ಬಾಟಮ್ ಬಾಕ್ಸ್ ನಾವು ವುಡನ್ ಸೀರೀಸ್ ಅಲ್ಲಿ ಮಾಡಿದ್ವಿ, ಪ್ರೊಜೆಕ್ಷನ್ ಬಂದ್ಬಿಟ್ಟು ಮಾರ್ಬಲ್ ಸೀರೀಸ್. ಈ ಲಿವಿಂಗ್ ಏರಿಯಾದಲ್ಲಿ ಬಂದ್ಬಿಟ್ಟು ವಿಡ್ತ್ ಕನ್ಸಿಸ್ಟ್ ಇರೋದ್ರಿಂದ ನಾವು 6 ಫೀಟ್ ಅಂಡ್ 9 ಫೀಟ್ ಅಲ್ಲಿ ಫುಲ್ ಟಾಪ್ ವರೆಗೂ ನಾವು ಲೋವರ್ಸ್ ನ ಪ್ಯಾನಲಿಂಗ್ ಮಾಡಿ ಯು ಶೇಪ್ ಅಲ್ಲಿ ಲೋವರ್ಸ್ ಪ್ಯಾನಲಿಂಗ್ ಮಾಡಿ ಮಾಡಿರೋ ಟಿವಿ ಯೂನಿಟ್ ಇದು. ನೀವಿಲ್ಲಿ ನೋಡೋದಾದ್ರೆ ಕಿಚನ್ ಅಲ್ಲಿ ನಾವು ಪೂಜಾ ರೂಮ್ ನ ಪ್ರೊವೈಡ್ ಮಾಡಿದೀವಿ. ನೀವಿಲ್ಲಿ ನೋಡೋದಾದ್ರೆ ಪೂಜಾ ರೂಮ್ ಫ್ರಂಟ್ ಡೋರ್ ನಾವು ಮಾಡಿರೋ CNC ಕಾನ್ಸೆಪ್ಟ್ ಏನಿದೆ ಅಲ್ವಾ, ಇದು ಬಂದ್ಬಿಟ್ಟು ಕ್ಲೈಂಟ್ ಲೈಕ್ ಮಾಡಿರೋ CNC ಕಾನ್ಸೆಪ್ಟ್. ನೀವು ಎನಿ ಡಿಸೈನ್ ಚೂಸ್ ಮಾಡಿದ್ರು ನಾವು ಅದನ್ನ ಈ ಪ್ಯಾಟರ್ನ್ ಅಲ್ಲಿ ಮಾಡ್ಕೊಡ್ಬೋದು. ನೆಕ್ಸ್ಟ್ ನೀವು ಇಲ್ಲಿ ನೋಡೋದಾದ್ರೆ ಇದು ಕಿಚನ್ ಬಾಟಮ್. ಇಲ್ಲಿ 3 SS ಬಾಸ್ಕೆಟ್ ಪ್ರೊವೈಡ್ ಮಾಡಿದೀವಿ. ಇದು ಬಾಟಮ್ ಯೂನಿಟ್. ನಾವು ಇನ್ಸೈಡ್ ಅಲ್ಲಿ ಸೆಲ್ಫ್ ಪ್ರೊವೈಡ್ ಮಾಡಿದೀವಿ, ಅದರಲ್ಲೇ ಒಂದು ಪಿಕ್ಕರ್ ಬಾಸ್ಕೆಟ್ ಕೊಟ್ಟಿದ್ದೀವಿ. ಇದು ಬಂದ್ಬಿಟ್ಟು ಸಿಂಕ್ ಪೋರ್ಷನ್. ಆಮೇಲೆ ನೀವು ಇಲ್ಲಿ ನೋಡೋದಾದ್ರೆ ಈ ಸ್ಟೋರೇಜ್ ಪರ್ಪಸ್ ಏನಿದೆ ಅಲ್ವಾ, ಸ್ಪೇಸ್ ತುಂಬಾ ಕನ್ಸಿಸ್ಟ್ ಇರೋದ್ರಿಂದ ನಾವು ಇದನ್ನ ಸ್ಲೈಡಿಂಗ್ ಅಲ್ಲಿ ಪ್ರೊವೈಡ್ ಮಾಡಿದ್ವಿ. ಆಮೇಲೆ ಇದು ಬಂದ್ಬಿಟ್ಟು ಲಾಫ್ಟ್ ಏರಿಯಾ. ನಾವು ನೀವು ನೋಡೋದಾದ್ರೆ ಈ ಲಾಫ್ಟ್ ಏರಿಯಾನ ನಾವು ಸಿಂಗಲ್ ಸೈಡೆಡ್ ಲ್ಯಾಮಿನೇಟ್ ಇಂದ ಮಾಡಿದ್ವಿ. ಇದು ಯಾಕೆ ಆ ಥರ ಮಾಡ್ತೀವಿ ಅಂದ್ರೆ ನಾವು ರೇರ್ ಆಗಿ ಯೂಸ್ ಮಾಡೋದ್ರಿಂದ ಇದು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಅಂತ ಹೇಳಿ ಇಲ್ಲಿ ಆಪ್ಷನ್ ಕೊಡ್ತೀವಿ. ಇದು ಬಂದ್ಬಿಟ್ಟು ಮಿಡಿಲ್ ಕ್ಯಾಬಿನೆಟ್. ಆಲ್ರೆಡಿ ಸೆಲ್ಫ್ಸ್ ಇರೋದ್ರಿಂದ ನಾವು ಅದನ್ನ ಜಸ್ಟ್ ಡೋರ್ ಪ್ರೊವೈಡ್ ಮಾಡಿದ್ದೀವಿ. ನೀವು ಇಲ್ಲಿ ನೋಡೋದಾದ್ರೆ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬ್, ಲಾಫ್ಟ್, ಶೋ ಯೂನಿಟ್ ಅಂಡ್ ಡ್ರೆಸ್ಸಿಂಗ್ ಯೂನಿಟ್ ಬರೊವೈಡ್ ಮಾಡಿದ್ದೀವಿ. ಬನ್ನಿ ಒಂದೊಂದೇ ನೋಡ್ಕೊಂಡು. ಆಮೇಲೆ ನಿಮ್ಗೆ ಇನ್ನೊಂದು ಹೇಳೋದಾದ್ರೆ ಕ್ಲೈಂಟ್ಸ್ ಸ್ವಲ್ಪ ಜನ ಡೌಟ್ ಇರುತ್ತೆ, ಅಂದ್ರೆ ಹೋಟೆಲ್ ಬರೋ ಪ್ಯಾಟರ್ನ್ಸ್ ಅಲ್ಯೂಮಿನಿಯಂ ಬರುತ್ತಾ ಅಂತೇಳಿ. ಇವಾಗ ನಮ್ಮ ಕಡೆ ತುಂಬಾ ಡಿಸೈನ್ಸ್ ಆಫ್ ಕ್ಯಾಟಲಾಗ್ ಇರುತ್ತೆ, ಡಿಸೈನ್ಸ್ ಇರುತ್ತೆ. ಆಮೇಲೆ ಇನ್ನೊಂದು ನೀವು ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಇನ್ಸ್ಟಾ FL ಏನಾದ್ರು ನೋಡಿರ್ತೀರ, ನೀವು ಎಕ್ಸಾಕ್ಟ್ಲಿ ಆ ಕ್ಯಾಪ್ಚರ್ ನಮ್ಗೆ ತೋರಿಸಿದ್ರೆ ಎಕ್ಸಾಕ್ಟ್ಲಿ ನಾವು ಅದೇ ಡಿಸೈನ್ ಅಲ್ಲಿ ನಾವು ಪ್ರೊವೈಡ್ ಮಾಡ್ಕೊಡ್ತೀವಿ. ಇದು ಬಂದ್ಬಿಟ್ಟು ಸ್ಲೈಡಿಂಗ್ ವಾರ್ಡ್ರೋಬ್. ನೀವು ಇಲ್ಲಿ ನೋಡೋದಾದ್ರೆ ಇದರಲ್ಲಿ ಒಂದು ಲಾಕರ್ ಪ್ರೊವೈಡ್ ಮಾಡಿದ್ದೀವಿ. ಆಮೇಲೆ ಇದು ಬಂದ್ಬಿಟ್ಟು ಲಾಫ್ಟ್ ಏರಿಯಾ. ಈ ಸ್ಲೈಡಿಂಗ್ ವಾರ್ಡ್ರೋಬ್ ಪ್ಯಾಟರ್ನ್ ನೋಡೋದಾದ್ರೆ ಗ್ರೇಟ್ ವೈಟ್ ಲ್ಯಾಮಿನೇಷನ್ ಅಂತ ಮಾಡಿದ್ವಿ. ಇದೇ ಗ್ರೇಟ್ ಲ್ಯಾಮಿನೇಟ್ ನಾವು ಏನು ಮಾಡಿದ್ವಿ, ಲಾಫ್ಟ್ ಅಲ್ಲಿ ಪ್ರೊವೈಡ್ ಮಾಡಿದ್ವಿ. ನೀವು ಇನ್ನೊಂದು ನೋಡೋದಾದ್ರೆ ಇದು ಬಂದ್ಬಿಟ್ಟು ಡ್ರೆಸ್ಸಿಂಗ್ ಏರಿಯಾ. ನಾವು ಇನ್ಸೈಡ್ ಅಲ್ಲಿ ಸ್ಟೋರೇಜ್ ಪರ್ಪಸ್ ಸೆಲ್ಫ್ ಕೊಟ್ಬಿಟ್ಟು ಕೆಳಗಡೆ ನಾವು ಸ್ಟೋರೇಜ್ ಪರ್ಪಸ್ ಕೊಟ್ಟಿದ್ದೀವಿ. ಇದು ಬಂದ್ಬಿಟ್ಟು ಶೋ ಯೂನಿಟ್. ಇಲ್ಲಿ ನೀವು ನೋಡೋದಾದ್ರೆ ಇದು ಒಂದು ಕಾಮನ್ ಬೆಡ್ರೂಮ್. ಇಲ್ಲಿ ಸೇಮ್ ಮಾಸ್ಟರ್ ಬೆಡ್ರೂಮ್ ಯೂಸ್ ಮಾಡಿದ್ರಲ್ವ ಗ್ರೇ ಅಂಡ್ ವೈಟ್ ಕಾಂಬಿನೇಷನ್, ಇಲ್ಲಿ ಸೇಮ್ ಅದೇ ಲ್ಯಾಮಿನೇಟೇ ಹೋಗಿದ್ವಿ. ಇದು ಬಂದು ಕಾಮನ್ ಬೆಡ್ರೂಮ್. ನೀವು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಏನು ಲ್ಯಾಮಿನೇಟ್ ಮಾಡಿದ್ರಲ್ವ ಚಾಯ್ಸ್ ಕಲರ್, ಸೇಮ್ ಅದೇ ಕಲರ್ ವೈಟ್ ಅಂಡ್ ಗ್ರೇ ಮಾಡಿರೋ ಸ್ಲೈಡಿಂಗ್ ವಾರ್ಡ್ರೋಬ್. ಇದು ಬಂದ್ಬಿಟ್ಟು ಲಾಫ್ಟ್ ಏರಿಯಾ. ನೀವು ಆಮೇಲೆ ಇದು ನೋಡೋದಾದ್ರೆ ಫೋಲ್ಡಿಂಗ್ ಟೇಬಲ್. ಇದು ಸೈಟ್ ಬಂದ್ಬಿಟ್ಟು ಗಂಗಾವತಿಯಲ್ಲಿ ಮಾಡಿರೋ ಪ್ರಾಜೆಕ್ಟ್. ಸಾರ್ ಬಂದ್ಬಿಟ್ಟು ಮಹೇಶ್ ಸ್ವಾಮಿ ಸರ್ ಅಂತ ಹೇಳ್ಬಿಟ್ಟು ವೀರಭದ್ರೇಶ್ವರ ಟ್ರಸ್ಟ್ ಧರ್ಮಾಧಿಕಾರಿಗಳು. ಬನ್ನಿ ಅವ್ರ ಫೀಡ್ಬ್ಯಾಕ್ ಕೇಳೋಣ. ಸರ್ ನಿಮ್ಗೆ ಇದು ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಬಗ್ಗೆ ಏನು ಗೊತ್ತಾಯ್ತು ಸರ್? ನಾನು ನಿಮ್ದು ಫೇಸ್ಬುಕ್ ಅಲ್ಲಿ ಮತ್ತು ಯೂಟ್ಯೂಬ್ ಅಲ್ಲಿ ನಿಮ್ದು ಎಲ್ಲಿ ವರ್ಕ್ ಮಾಡೋದೆಲ್ಲ ನೋಡಿದ್ದೆ. ನಮ್ಮ ಫ್ರೆಂಡ್ ಒಬ್ರು ರೆಫರ್ ಮಾಡಿದ್ರು, ವಿಜಯ್ ಬಿಲ್ಲಾ ಅಂತ ಹೇಳಿ ಬಹಳ ಅತ್ಯುತ್ತಮವಾದಂತ ಇಂಟೀರಿಯರ್ ಮಾಡ್ತಾರೆ, ಅವ್ರದ್ದೊಂದು ವರ್ಕ್ ನೋಡಿ ಅಂತ ಹೇಳಿ ನಾನು ಅವ್ರು ಮಾಡ್ತಕ್ಕಂಥ ಇವರು ಎಲ್ಲೆಲ್ಲಿ ಕೆಲಸ ಮಾಡಿದ್ರಲ್ಲಿ ಎಲ್ಲ ಒಂದು 5-6 ಮನೆ ನೋಡಿ ಬಂದ್ರೆ ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಇಲ್ಲಿವರೆಗೆ ಮೊದಲು ನಮ್ದೆಲ್ಲ ಕಾನ್ಸೆಪ್ಟ್ ಏನಿತ್ತು, ನಾವು ಫರ್ನಿಚರ್ ವರ್ಕ್ ಫ್ಲವರ್ನಲ್ಲಿ ಮಾಡ್ಬೇಕಾಗಿತ್ತು. ಕೆಲವೊಂದು ಇಂಜಿನಿಯರ್ಸ್ ಅವರೆಲ್ಲ ಏನಂದ್ರು, ಕೆಲವು ದಿವಸ ಆದ್ಮೇಲೆ ಒಳಗೆ ಆಮೇಲೆ ಅದು ಮಾಡೋದು ಬೇಡ, ನೀವು ಬಿಲ್ಲಾ ಸರ್ ಕಡೆಯಿಂದ ನೀವು ಒಳ್ಳೆ ವರ್ಕ್ ಚೆನ್ನಾಗಿದೆ ಅದು ಮಾಡ್ಸಂತ ಹೇಳಿದಾಗ ನಾವು ನಿಮಗೆ ಅಪ್ರೋಚಿಂಗ್ ಆಗಿ ನಮ್ಮ ಸನ್ನಿಧಾನದಲ್ಲಿ ನಿಮಗೆ ಒಂದು ಅವಕಾಶ ಕೊಟ್ವಿ. ಇಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ನಾವೇನು ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಅದಕ್ಕಿಂತ ಚೆನ್ನಾಗಿ ಆಯ್ತು. ಸ್ನೇಹಿತರಿಗೆ ಮತ್ತೆ ನಮ್ಮ ಬಂಧುಗಳಿಗೆ, ನಮ್ಮ ಆತ್ಮೀಯರಿಗೆ ಬಹಳಷ್ಟು ಮಂದಿಗೆ ನಾನು ಮನೆ ಒಬ್ಬನೇ ಹೇಳಿದ್ದೆ. ಎಲ್ಲರೂ ಬಂದು ನೋಡಿ ಬಹಳ ಚೆನ್ನಾಗಿದೆ, ಇದರಲ್ಲಿ ಏನು ಕಂಪ್ಲೇಂಟ್ಸೇ ಇಲ್ಲ, ಕಂಪ್ಲೇಂಟ್ ಮಾಡ್ತಕ್ಕಂಥ ಯಾವೂ ಇಲ್ಲ. ಹಿಂಗಾಗಿ ಜನ ಎಲ್ಲ ಭಾಳ ಚೆನ್ನಾಗಿದೆ ಸ್ವಾಮಿ, ಯಾರು ನಿಮ್ಮ ಹತ್ರ ಮಾಡಿಸಿದ್ದಾರೆ ಅವ್ರನ್ನ ಅಡ್ರೆಸ್ ಕೊಡಿ ಅಂತ ನಾನು ನಿಮ್ಮನ್ನು ರೆಫರ್ ಮಾಡಿದ್ದೀನಿ. ವಿಜಯ್ ಬಿಲ್ಲಾ ಅಂತೇಳಿ ಅವರು ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡ್ತಾರೆ,
ಭಾಳ ಚೆನ್ನಾಗಿ ಮಾಡ್ತಾರೆ. ನಾವೇನು ಎಕ್ಸ್ಪೆಕ್ಟೇಷನ್ ಮಾಡಿ ಅದಕ್ಕೆ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಅಪ್ರೋಚಿಂಗ್ ಆಗಿದ್ದೀವಿ. ಭಾಳಷ್ಟು ಜನರು ಸಮೇತ ಇದರ ಇಂಟ್ರೆಸ್ಟ್ ಮಾಡಿದ್ದಾರೆ. ಇನ್ನು ಮೇಲಿಂದ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ವಿ, ಅವರು ನಿಮ್ಮನ್ನ ಅಪ್ರೋಚ್ ಆಗಿ ನೀವು ಸಂಬಂಧಪಟ್ಟಂಗೆ ನೀವು ವರ್ಕ್ ಮಾಡ್ಬೋದು. ಸರ್ ನಾವು 2 BHK ಹೌಸಸ್ನ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡಿದ್ವಿ, ಹಂಗೆ ನಮ್ಮ ಲೇಬರ್ದು ಬಿಹೇವಿಯರ್ ಹೇಗಿದೆ ಸರ್ ಆ ಟೈಮಲ್ಲಿ? ಲೇಬರ್ ಮಾತ್ರ ಭಾಳ ಸಿನ್ಸಿಯರ್ ಇದ್ರು, ಯಾರು ತೊಂದರೆ ಕೊಡೋದಾಗ್ಲಿ ಅದನ್ನು ಕೇಳೋದಿಲ್ಲ. ತಮ್ಮ ಮಾಡಿ ತಾವು ಫರ್ನಿಚರ್ಸ್ ಎಲ್ಲ ಆರ್ಡರ್ಸ್ ಕೊಟ್ಟು ತರಿಸಿ ನೀಟಾಗಿ ನಾವು ಹೆಂಗೆ ಹೇಳಿದ್ಕೆ ನಾವು ಚೆನ್ನಾಗಿ ಮಾಡಿದ್ವಿ ವರ್ಕ್ ಮಾತ್ರ. 8 ದಿವಸದಲ್ಲಿ 2 week ಒಂದು ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ. ನಾವೇನು ಸುಮಾರು 1 ತಿಂಗಳಾಗತ್ತಂತ ಮಾಡಿದ್ವಿ, ಅದು ಭಾಳಷ್ಟು 10 ರಿಂದ 12 ದಿವಸದಲ್ಲಿ ಅಚ್ಚುಕಟ್ಟಾಗಿ ನಾವೇನು ಅನ್ಕೊಂಡ್ವಿ ಅದಕ್ಕೆ ಚೆನ್ನಾಗಿದೆ. ಅವ್ರ ಬಿಹೇವಿಯರ್ ಸಮೇತ ಭಾಳ ಚೆನ್ನಾಗಿದೆ. ಯಾರ ಜೊತೆಗೆ ಒಂದ್ಕೆಂಡ್ರೆ ಮಾತಾಡ್ಕೊಂಡ್ರೆ ಯಾರು ತೊಂದರೆ ಕೊಡೋದಾಗಲಿ, ಯಾರು ಅದನ್ನು ಕೇಳೋದಾಗಲಿ, ನಮ್ಮ ಪಾಡಿ ತಾವು ಕೆಲಸ ಮಾಡಿ ಒಂದೊಂದು ಹೆಸರು ಚೆನ್ನಾಗಿದೆ ನಿಮ್ಮ ಲೇಬರ್ಸ್ ಅವ್ರಿಗೆ. ಸರ್ ಈಗ ಮಾಡಿರೋ ಟೋಟಲ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಲ್ಲಿ ನಿಮಗೆ ಯಾವ್ದು ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಸರ್ ಇದರಲ್ಲಿ? ಆಮೇಲೆ ನಿಮ್ಮ ಕಲರ್ ಸೆಲೆಕ್ಷನ್ ಆಗಲಿ, ಲ್ಯಾಮಿನೇಟ್ಸ್ ಆಗಲಿ, ಅದನ್ನು ನೀವು ಏನು ಹೇಳ್ತೀರಿ ಸರ್ ನಿಮ್ಮ ಕ್ಲೈಂಟ್ಸ್ಗೆ? ನನಗೆ ಈ ಗೋಲ್ಡಲ್ಲಿ ಭಾಳ ಒಂದು ಇಂಟ್ರೆಸ್ಟಿಂಗ್ ಇತ್ತು ರೀ. ನಾವು ಅಲ್ಯೂಮಿನಿಯಮನ್ನ ಗೋಲ್ಡ್ ಕಲರ್ ಮಾಡಿಸೋಣ ನಮ್ಮ ಕಿಚನ್ಗೆ ಅಂತೇಳಿ ನಮ್ಮ ಶ್ರೀಮತಿ ಅವರು ನಾವು ಇಬ್ಬರು ಸೇರಿ ಗೋಲ್ಡನ್ನು ಚಾಯ್ಸ್ ಮಾಡಿದ್ವಿ. ಆ ಗೋಲ್ಡ್ ಇಂಟೀರಿಯರ್ ಮಾಡೋದ್ರಿಂದ ಭಾಳಷ್ಟು ಚೆನ್ನಾಗಿದೆ. ಭಾಳ ಅದರಿಂದ ಬಂದು ಭಾಳ ಪೀಸ್ ಆಫ್ ಮೈಂಡು. ಆಮೇಲೆ ಇರ್ತಕ್ಕಂಥ CNC ಈ ದೇವ್ರ ರೂಮ್ಗಳನ್ನು ಇದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹಿಂಗಾಗಿ ನಮ್ಗೇನು ಭಾಳಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಮೇಡಮ್ ಸಾರ್ ಹೇಳಿದ್ರೆ ಇಷ್ಟೆಲ್ಲ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಬಗ್ಗೆ, ನಿಮಗೆ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಬಗ್ಗೆ ಏನು ಅನಿಸ್ತು ಮೇಡಮ್? ಕ್ಲೀನಿಂಗ್ ಪ್ರೊಸೆಸ್ ಎಲ್ಲ ದಿನ ಅಂತ ಮಾಡ್ಬೇಕಂತ ಏನಿಲ್ಲ ರೀ, ಒಂದು 15 days ಒನ್ಸ್ ಮಾಡ್ತೀನಿ ಅಷ್ಟೇ. ಆಮೇಲೆ ನನಗೆ ಡ್ರೆಸ್ಸಿಂಗ್ ಟೇಬಲ್ ಒಂದು ಈಸಿಯಾಗಿ ಕನ್ವೀನಿಯಂಟ್ ಆಗಿ ಮಾಡಿಕೊಟ್ರಿ. ಆಮೇಲೆ TV ಯೂನಿಟ್ ಅಂತ ಇಷ್ಟ ಆಯಿತು. ಕಿಚನ್ ಅಲ್ಲಿ ಎಲ್ಲ ಮಾಡಲ್ ಕಿಚನ್ ಮಾಡ್ಕೊಟ್ಟಿದ್ದೀನಿ, ಅದೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ನೋಡ್ತಾ ಇರೋ ಆಡಿಯನ್ಸ್ಗೆ ಏನೇನು ಇಷ್ಟಪಡ್ತೀರಾ ಸರ್? ಈ ಇನ್ಫಿನಿಟಿ ಇವೆಲ್ಲ ಫರ್ನಿಚರ್ ವರ್ಕ್ ಏನಿದೆ ಅಲ್ಲ ಭಾಳ ನೀಟಾಗಿದ್ದಾವೆ. ಪ್ರತಿಯೊಬ್ಬರು ಈ ಥರ ಅಲ್ಯೂಮಿನಿಯಂ ವರ್ಕ್ ಮಾಡಿದರೆ ಪ್ರತಿಯೊಬ್ಬರ ಮನೆಗೂ ಚೆನ್ನಾಗಿರ್ತದೆ, ಮೇಂಟೆನೆನ್ಸು ಚೆನ್ನಾಗಿರ್ತದೆ, ಫ್ಯೂಚರು ಚೆನ್ನಾಗಿರ್ತದೆ. ಈ ರೀತಿಯಾಗಿ ಪ್ರತಿಯೊಬ್ಬರು ಈ ರೀತಿ ಅಲ್ಯೂಮಿನಿಯಂ ವರ್ಕ್ ಮಾಡಬೇಕು. ವರ್ಕು ಏನು ಮತ್ತು ರೀಸನಬಲ್ ಪ್ರೈಸನ್ನು ಭಾಳ ರೀಸನಬಲ್ ಇದೆ. ಈ ರೀತಿ ನಾವು ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ. ನಾವು ಈ ಕಾಸ್ಟ್ಲಿ ಹೆಂಗಾಗ್ಬಿಡಪ್ಪ ನಾವು ಮಾಡ್ಸೋಕ್ಕಾಗತ್ತಿಲ್ಲ ಅನ್ನೋ ವಿಚಾರದಾಗಿದ್ವಿ. ನೀವು ನಮಗೆ ಅಪ್ರೋಚಿಂಗ್ ಆದಮೇಲೆ ಭಾಳ ಅತ್ಯಂತ ರೀಸನಬಲ್ ಪ್ರೈಸ್ ನಾವು ಮಾಡಿಕೊಟ್ರಿ. ಹಿಂಗಾಗಿ ನಮಗೆ ಭಾಳ ಸಂತೋಷ ಆಗಿದೆ. ಪ್ರತಿಯೊಬ್ಬರು ಈ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿಸೋ ಅಂತ ನಾವು ಕೇಳ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಯೂಟ್ಯೂಬಲ್ಲಿ ನಾವು ಹೇಳೋದೇನೆಂದರೆ ಅಲ್ಯೂಮಿನಿಯಂ ಭಾಳ ಚೆನ್ನಾಗಿರ್ತಕ್ಕಂಥ ಫರ್ನಿಚರ್. ಈ ಮೊದಲಿರ್ತಕ್ಕಂಥ ಅಲ್ಯೂಮಿನಿಯಂಗೂ ಈಗೂ ಭಾಳಷ್ಟು ವ್ಯತ್ಯಾಸ ಇದೆ. ಮೊದಲಿರ್ತಕ್ಕಂಥ ಅಲ್ಯೂಮಿನಿಯಂಗಳು ಸೌಂಡ್ ಬರ್ತಾ ಇದೆ, ಯಾವ್ದಾದ್ರು ಡೋರ್ ತೆಗೆದ್ರೆ ಬಿಟ್ಟರೆ. ಈಗಿರ್ತಕ್ಕಂಥ ಅಲ್ಯೂಮಿನಿಯಂ ಒಟ್ಟು ಸಾಫ್ಟ್ ಆಗಿ ಕೆಲಸ ಮಾಡ್ತದೆ. ಓಕೆ, ಥ್ಯಾಂಕ್ ಯು ಸರ್. ನಮಗೆ ಕ್ಲೈಂಟ್ಸ್ಗೆ ನೀವು ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಿಮಗೋಸ್ಕರ ಧನ್ಯವಾದಗಳು.